ಅಲ್ಲೆಲೂಯ್ಯ. ಯೇಸು ಕ್ರಿಸ್ತ ನಾಮದಲ್ಲಿ ಬೆಳಗಿನ ಜಾವದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಪ್ರಿಯ ಜನರೇ, ಹಿಂದಿನ ಪ್ರವಾದಿಗಳು ಮಾತನಾಡಿದಂಥ ದೇವರು ಈಗಲೂ ನಮ್ಮ ಜೊತೆಗೆ ಮಾತನಾಡುವಂತಹ ದೇವರು ಆಗಿದ್ದಾನೆ. ಪ್ರಿಯ ಜನರೇ, ನಿನ್ನೆ ಇದ್ದ ಹಾಗೆ ದೇವರು ಇವತ್ತಲೂ ಇರುವನು. ನಮ್ಮ ಜೊತೆಗೆ ಮಾತನಾಡುವಂಥ ದೇವರು ನಮ್ಮ ಯೇಸು ಕ್ರಿಸ್ತನು ಆಗಿದ್ದಾನೆ. ಪ್ರಿಯ ಜನರೇ, ಹಾಗಾದರೆ ಮಾತನಾಡುವಂಥ ದೇವರು ಯಾವ್ಯಾವ ವಿಧಗಳನ್ನಾಗಿ ಮಾತನಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡಿಕೊಂಡು ಬರೋಣ ಬನ್ನಿ. ಪ್ರಿಯರೇ, ಇವತ್ತಿನ ದೇವರ ವಾಕ್ಯದಲ್ಲಿ ದೇವರು ನಿಮ್ಮ ಜೊತೆಗೆ ಮಾತನಾಡಲಿ ಎಂಬುದಾಗಿ ನೋಡುವಾಗ, ಪ್ರಿಯರೇ, ದೇವರು ಮೊದಲು ಮಾತನಾಡಿದಂಥ ವಿಧಗಳನ್ನು ನಾವು ಇಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಮೊದಲನೆಯದಾಗಿ, ತನ್ನ ಸೃಷ್ಟಿ ಕ್ರಮದಲ್ಲಿ ದೇವರು ಬೆಳಕಾಗಲಿ ಅನ್ನೋದು ಮೊದಲನೆಯ ಮಾತು ಆತನು ಮಾತನಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದಿಕಾಂಡ 1:3 ನಾವು ನೋಡುತ್ತೇವೆ. ಪ್ರಿಯರೇ, ಹಾಗಾದರೆ ಪ್ರಿಯರೇ, ನೇರವಾಗಿ ಮನುಷ್ಯರ ಜೊತೆ ಮಾತನಾಡಿದಂಥ ದೇವರು ಈಗಲೂ ನಮ್ಮ ಜೊತೆಗೆ ವಾಕ್ಯದೊಂದಿಗೆ ಮಾತನಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡು ಬನ್ನಿ ಪ್ರಿಯರೇ, ಮೊದಲನೇದಾಗಿ ಆದಾಮನ ಜೊತೆ ಮಾತಾಡಿದಂಥ ದೇವರು, ಅದೇ ಮತ್ತು ಪ್ರವಾದಿಗಳ ಜೋಡಿ ಮಾತನಾಡಿದ ದೇವರು ಈಗಲೂ ನಮ್ಮ ಜೊತೆಗೆ ಯೇಸು ಕ್ರಿಸ್ತರು ಮಾತನಾಡುವಂತರಾಗಿದ್ದಾರೆ. ಪ್ರಿಯರೇ, ಹಾಗಾದರೆ ಪ್ರಿಯರೇ, ನಾವು ನೋಡ್ತೇವೆ ಆದಾಮನ ಜೋಡಿ ಅಬ್ರಾಮ್, ಇಸಾಕ್, ಯಾಕೋಬ್ ಮತ್ತು ಮೋಶೆ ಹಾಗೂ ನೋಹ ಜೋಡಿ, ಅವರೆಲ್ಲರ ಜೋಡಿ ಡೈರೆಕ್ಟಾಗಿ ಮಾತಾಡಿದಂಥ ದೇವರು ಈಗಲೂ ನಮಗೆ ಪ್ರಾರ್ಥನೆ ಮೂಲಕ ಮತ್ತು ದೇವರ ವಾಕ್ಯದೊಂದಿಗೆ ಮೂಲಕ ದೇವರು ನಮಗೆ ಮಾತನಾಡುವಂತನಾಗಿದ್ದಾನೆ. ಪ್ರಿಯರೇ, ಹಾಗಾದರೆ ನಾವು ನೋಡಿಕೊಂಡು ಬರೋಣ ಬನ್ನಿ. ಬಾಲಕನಾಗಿದ್ದಾಗ ಸಮುವೇಲನ ಜೋಡಿ ಆ ಮಂಜೂಷದ ಕೆಳಗೆ ಮಲಗಿದ್ದಂಥ ಸ್ಥಳದಲ್ಲಿ ದೇವರು ಆತನೊಂದಿಗೆ ಮಾತನಾಡುತ್ತಾನೆ. ಪ್ರಿಯರೇ, ಹಾಗಾದರೆ ನಾವು ನೋಡ್ತೀವಿ, ನಾವು ಸಣ್ಣವರು, ಚಿಕ್ಕವರು ಮತ್ತು ಮಧ್ಯ ವಯಸ್ಸಿನ ಜೋಡಿ ಎಲ್ಲ ಜೋಡಿ ಮಾತಾಡುವಂಥಲ್ಲ ದೇವರು, ಪ್ರತಿಯೊಬ್ಬರ ಜೋಡಿ ಮಾತನಾಡುವಂಥ ದೇವರು ನಮ್ಮೊಂದಿಗೆ ಮಾತನಾಡುವನಾಗಿದ್ದಾನೆ. ಪ್ರಿಯರೇ, ನಿಮ್ಮ ಕಷ್ಟ ಕೂಗುಗಳನ್ನು ಕೇಳುವಂತನಾಗಿದ್ದಾನೆ. ಪ್ರಾರ್ಥನೆ ಮಾಡಿರಿ, ಆತನು ನಿಮ್ಮ ಸಮೀಪಕ್ಕೆ ಬರುವನು, ಆತ ನಿಮಗೆ ಉತ್ತರ ಕೊಡುವನಂತನಾಗಿದ್ದಾನೆ. ಪ್ರಿಯರೇ, ನಾವು ನೋಡ್ತೇವೆ ಧ್ವನಿಯ ಮೂಲಕ ಆ ಸಮುವೇಲನ ಜೊತೆಗೆ ಮಾತನಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದರೆ ಆತನು ಮಂಜೂಷದ ಕೆಳಗೆ ಮಲಗಿದ್ದಂಥ ಸ್ಥಳದಲ್ಲಿ ದೇವರು ಆತನೊಂದಿಗೆ ಮಾತನಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ, ಕನಸುಗಳ ಮೂಲಕ ಯೇಸುವಿನೊಂದಿಗೆ ಆತನು ಮಾತನಾಡುವಂತನಾಗಿದ್ದಾನೆ. ಪ್ರಿಯರೇ, ನಾವು ನೋಡ್ತೇವೆ 37ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕನಸುಗಳ ಮೂಲಕ ಯೇಸಪ್ಪನ ಸಂಗಡ ಮಾತನಾಡಿದನು. ಪ್ರಿಯರೇ, ಅದೇ ಹೊಸ ಒಡಂಬಡಿಕೆ ಕಾಲದಲ್ಲಿ ಆತನು ಪೌಲನ ಸಂಗಡ ಮಾತನಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಎರಡನೇದಾಗಿ, ಸೃಷ್ಟಿ ಕ್ರಮದಲ್ಲಿ ನಾವು ನೋಡುವಾಗ ಆತನು ನಾವು ನೋಡ್ತೇವೆ ಪ್ರಿಯರೇ, ಬಿರುಗಾಳಿಯ ಮೂಲಕ ಯೇಸು ಕ್ರಿಸ್ತನು ತನ್ನ ಸೃಷ್ಟಿಯ ಮಾತನಾಡಿದ್ದನು, ಬಿರುಗಾಳಿ ನಿಂತು ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಪ್ರಿಯರೇ, ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ದೇವರು ಸದಾ ನಿಮ್ಮೊಂದಿಗೆ ಮಾತನಾಡುವಂತನಾಗಿದ್ದಾನೆ. ನಿಮ್ಮ ಉತ್ತರ ಹಾಗೂ ನಿಮ್ಮ ಪ್ರಶ್ನೆ ಏನೇ ಇದ್ದರೂ